ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು PKS ಟೆಕ್ ಕನ್ನಡ. ಇವತ್ತು ನಾವು ಏನು ರಿವ್ಯೂ ಮಾಡೋಕೆ ಹೋಗ್ತಾ ಇದ್ದೀವಿ. ಇವತ್ತು ಒಂದು ಪ್ರಾಡಕ್ಟ್ ರಿವ್ಯೂ ಮಾಡೋಕೆ ಹೋಗ್ತಾ ಇದ್ದೀವಿ. ಪ್ರಾಡಕ್ಟ್ ಯಾವುದು ಅಂತ ಆಲ್ರೆಡಿ ನಿಮಗೆಲ್ಲ ಗೊತ್ತಾಗಿರುತ್ತೆ ಅಂತ ಅನ್ಕೊತೀನಿ. ಅದು ಸ್ಟುಡಿಯೋ ಮೈಕ್. ಸೊ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಯಾವ ಥರ ಇದೆ, ಸೌಂಡ್ ಕ್ಲಾರಿಟಿ ಯಾವ ಥರ ಇದೆ ಎಲ್ಲನೂ ತಿಳ್ಕೊಳ್ಳೋಣ. ಆ್ಯಂಡ್ ಅದ್ರ ಪ್ರೈಸ್ ಎಷ್ಟು, ಅದ್ರ ಲಿಂಕ್ ಎಲ್ಲನೂ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ನೀವು ಬೇಕಾದ್ರೆ ಹೋಗಿ ಬೈ ಮಾಡ್ಬೋದು. ಅದು ಯಾವ ಥರ ಇದೆ ಎಲ್ಲನೂ ರಿವ್ಯೂ ಮಾಡ್ತೀನಿ. ಆ್ಯಂಡ್ ಆಲ್ಸೋ ನೆಕ್ಸ್ಟ್ 7 days ಅದ್ರ ಬಗ್ಗೆ ಎಲ್ಲ ಶಾರ್ಟ್ಸ್ ಎಲ್ಲ ಮಾಡಿ ಡೀಟೇಲ್ಸ್ ತಿಳಿಸ್ತೀನಿ ಗೈಸ್. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಇದು ನೋಡಿ ನಮಗೆ ಬಂದಿರೋಂಥ ಪಾರ್ಸಲ್. ಇದು ಈ ಥರ ಬರುತ್ತೆ ಪಾರ್ಸಲ್. ನೀವು ನೋಡ್ಬೋದು ಅಮೆಝಾನಿಂದ ತರಿಸಿರೋದು. ಸೊ ಇವಾಗ ನಾವು ಇದನ್ನು ಕಟ್ ಮಾಡೋಣ. ಯಾವ ಥರ ಇದೆ ನೋಡೋಣ. ನೋಡಿ ಒಳಗಡೆ ಇನ್ನೊಂದು ಬಾಕ್ಸ್ ಇದೆ. ಆ ಬಾಕ್ಸ್ನ ಓಪನ್ ಮಾಡೋಣ ಇವಾಗ ನಾವು. ಓಕೆ, ಬೇಗ ಅನ್ರ್ಯಾಪ್ ಮಾಡೋಣ. ಬೇಗ ಅನ್ರ್ಯಾಪ್ ಮಾಡೋಣ. ಎಸ್, ಫೈನಲಿ ವಿ ಗಾಟ್ ದಿಸ್ ಬಾಕ್ಸ್. ಅಯ್ಯೋ, ನಾನಂತೂ ಈ ಬಾಕ್ಸ್ಗೋಸ್ಕರ 1 ವಾರ ವೆಯ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಮೊದಲು ಫ್ಲಿಪ್ಕಾರ್ಟಲ್ಲಿ ಬೈ ಮಾಡಿದೆ. ಫ್ಲಿಪ್ಕಾರ್ಟ್ ಅವರು ತುಂಬ ಡಿಲೇ ಮಾಡಿದ್ರು ಫ್ರೆಂಡ್ಸ್. ತುಂಬ ಸರ್ವಿಸ್ ಅಂತೂ ತುಂಬ ಯಾಕೋ ಡೌನ್ ಆಗೋಗಿದೆ ಫ್ಲಿಪ್ಕಾರ್ಟ್ದು. ಸೊ ಆಮೇಲೆ ಅಮೆಝಾನಲ್ಲಿ ಬೈ ಮಾಡಿದೆ. ಮತ್ತೆ ನೆನ್ನೆ ತಾನೇ ಬೈ ಮಾಡಿದೆ. ನೋಡಿ ಇವತ್ತನ್ನು ಕೊಟ್ಬಿಟ್ರು. ಸೊ ನೋಡಿ, ಮೊದಲು ಬಾಕ್ಸ್ ನಮಗೆ ಈ ಥರ ಕಾಣಿಸುತ್ತೆ. ಬಾಕ್ಸ್ ಅಂತೂ ಮೇಲ್ಗಡೆಯಿಂದ ನೋಡೋಕ್ಕೆ ಮಾತ್ರ ಸಾಕಾಗಿದೆ ಫ್ರೆಂಡ್ಸ್. ನಿಜವಾಗ್ಲೂ ಸೂಪರಾಗಿದೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ನೋಡಿ V500 ಪ್ಲಸ್ V8 ಸೌಂಡ್ ಕಾರ್ಡ್ ಕಿಟ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಹಿಂದೆಗಡೆ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ನೋಡಿ ಈ ಥರ ಬರುತ್ತೆ ನಮಗೆ ಫುಲ್ ಸೆಟ್. ಈ ಥರ ಸೆಟ್ ಬರುತ್ತೆ. ಈ ಥರ ಒಂದು ಸ್ಟ್ಯಾಂಡ್ ಬರುತ್ತೆ. ಆ್ಯಂಡ್ ಈ ಥರ ಪಾಪ್ ಫಿಲ್ಟರ್ ಬರುತ್ತೆ. ಆ್ಯಂಡ್ ಕಂಡೆನ್ಸರ್ ಬರುತ್ತೆ. ಆ್ಯಂಡ್ V8 ಸೌಂಡ್ ಕಾರ್ಡ್ ಕೂಡ ಬರುತ್ತೆ. ಆ್ಯಂಡ್ ಇಲ್ಲಿ ಫ್ರೀಕ್ವೆನ್ಸಿ ಕೂಡ ಕೊಟ್ಟಿದ್ದಾರೆ. ನೋಡಿ ಕಾಣಿಸ್ತಾ ಇದೆಯಾ? ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಯಾವ ಥರ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಪೆಸಿಫಿಕೇಷನ್ಸ್ ಕೊಟ್ಟಿದ್ದಾರೆ ಏನೇನಿದೆ ಅಂತ. ಮೆಟೀರಿಯಲ್ ಬಂದು ಮೆಟಲ್ ಅಂತೆ, ಕಲರ್ ಬ್ಲ್ಯಾಕ್, ವೋಲ್ಟೇಜ್, ಎಲೆಕ್ಟ್ರಿಕ್ ರೇಷಿಯೋ, ಮಿನಿಮಮ್ SPL ಎಲ್ಲನೂ ಕೊಟ್ಟಿದ್ದಾರೆ. ಸೊ ಈಗ ನಾವು ಈ ಬಾಕ್ಸ್ನ ಅನ್ಬಾಕ್ಸ್ ಮಾಡೋ ಅಂಥ ಟೈಮ್ ಬಂದಿದೆ. ಲೆಟ್ಸ್ ಅನ್ಬಾಕ್ಸ್ ಇಟ್. ಯಾವ ಥರ ಓಪನ್ ಮಾಡೋದು ಫ್ರೆಂಡ್ಸ್ ಇದನ್ನು? ಲೆಟ್ಸ್ ಅನ್ಬಾಕ್ಸ್ ಮಾಡೋಣ. ಅನ್ಬಾಕ್ಸ್ ಮಾಡೋ ಟೈಮ್ ಫುಲ್ ಕವರ್ ಆಗೋ ಥರ ಇದೆ. ಇಲ್ಲಿ ಕೊಟ್ಟಿದ್ದಾರೆ. ಟನ್ 1 2 3 ಟಡಾನ್. ಓಪನ್ ಮಾಡ್ತಾಯಿದ್ದೀವಿ. ಓಪನ್ ಮಾಡಿದ್ವಿ. ಸೊ ಇದರೊಳಗಡೆ ನಮಗೆ ಓಪನ್ ಮಾಡಿದ ತಕ್ಷಣ ಪಾಪ್ ಫಿಲ್ಟರ್ ಕಾಣಿಸ್ತಾ ಇದೆ. ನೀವು ನೋಡ್ಬೋದು. ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಒಂದು ನಿಮಿಷ. ಇದು ಪಾಪ್ ಫಿಲ್ಟರ್ ಇದೆ. ಅನ್ಬಾಕ್ಸ್ ಮಾಡಿದ ತಕ್ಷಣ ನಮಗೆ ಮೇಲೇ ಪಾಪ್ ಫಿಲ್ಟರ್ ಕೊಡ್ತಾರೆ. ಸೊ ನೋಡಿ ಈ ಥರ ಇದೆ ಪಾಪ್ ಫಿಲ್ಟರ್. ಕ್ವಾಲಿಟಿ ಪರವಾಗಿಲ್ಲ, ಚೆನ್ನಾಗಿದೆ. ನೋಡಿ ಕಾಣಿಸ್ತಾ ಇದೆಯಲ್ಲ, ಅವ್ರದ್ದು ಲೋಗೋ ಹಾಕಿದ್ದಾರೆ. ಆ್ಯಂಡ್ ಸ್ಟ್ಯಾಂಡ್ ಚೆನ್ನಾಗಿದೆ ಪಾಪ್ ಫಿಲ್ಟರ್. ಆ್ಯಂಡ್ ಇದನ್ನು ಓಪನ್ ಮಾಡಿದ್ರೆ ಏನು ಇಷ್ಟೊಂದು ಐಟಮ್ಸ್ ಕೊಟ್ಟಿದ್ದಾರೆ. ನೋಡ್ಬೋದು ನೀವು ಇಲ್ಲಿ VX ಮಿಕ್ಸರ್ದು ಯೂಸರ್ ಮ್ಯಾನ್ಯುಲ್ ಕೊಟ್ಟಿದ್ದಾರೆ. ಏನೇನಿದೆ, ಏನೇನು ಯೂಸ್ ಮಾಡ್ಬೋದು ಅಂತ ಯೂಸರ್ ಮ್ಯಾನ್ಯುಲ್ ಕೊಟ್ಟಿದ್ದಾರೆ. ಇಟ್ಸ್ ವೆರಿ ನೈಸ್. ಆ್ಯಂಡ್ ಕಂಡೆನ್ಸರ್ ಮೈಕ್ದು ಯೂಸರ್ ಗೈಡ್ ಕೊಟ್ಟಿದ್ದಾರೆ. ಇದು ಕೂಡ ಸೇಮ್ ಅದೇ ಯೂಸರ್ ಮ್ಯಾನ್ಯುಲ್. ಆ್ಯಂಡ್ ಇದು ನೋಟ್ ಕೈಂಡ್ಲಿ ಚಾರ್ಜ್ ಬಿಫೋರ್ ಯೂಸಿಂಗ್. ಬಿಫೋರ್ ಯೂಸ್ ಮಾಡೋಕ್ಕಿಂತ ಮುಂಚೆ ಇದನ್ನು ಚಾರ್ಜ್ ಮಾಡಿ ಅಂತ ಹಾಕಿದ್ದಾರೆ. ಆ್ಯಂಡ್ ಕಸ್ಟಮರ್ ಕೇರ್ ನಂಬರ್ ಪ್ರಾಬ್ಲಮ್, ಕಸ್ಟಮರ್ ನಾವು ಕೇರ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಏನಾದರೂ ಪ್ರಾಬ್ಲಮ್ ಆದರೆ ಈ ನಂಬರ್ ಕಾಲ್ ಮಾಡಿ ಅಂತ. ಗುಡ್ ಸರ್ವಿಸ್ ಅಲ್ವಾ ಫ್ರೆಂಡ್ಸ್? ನಂಬರ್ ಎಲ್ಲ ಕೊಟ್ಟಿದ್ದಾರೆ ಅಂದರೆ ಇಟ್ಸ್ ಗುಡ್ ನನ್ನ ಪ್ರಕಾರ. ಥ್ಯಾಂಕ್ ಯು ಫಾರ್ ಪರ್ಚೇಸ್ ಫಾರ್ ಟೆಕ್ನಿಕಲ್ ಸಪೋರ್ಟ್. ಇಲ್ಲ ಮತ್ತೆ ನಂಬರ್ ಕೊಟ್ಟಿದ್ದಾರೆ. ಏನಾದರೂ ಟೆಕ್ನಿಕಲ್ ಸಪೋರ್ಟ್ ಬೇಕು ಅಂದರೆ. ಆಮೇಲೆ ಇಲ್ಲಿ QR ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ಏನಾದರೂ ಹೆಲ್ಪ್ ಬೇಕು ಅಂದರೆ ವಾಟ್ಸಪ್ ಮಾಡಿ ಅಂತಲೂ ಕೊಟ್ಟಿದ್ದಾರೆ. ಸೊ ಇಷ್ಟು ಬಂದು ಯೂಸರ್ ಮ್ಯಾನ್ಯುಲ್ಸ್ ಆ್ಯಂಡ್ ಕಸ್ಟಮರ್ ಕೇರ್ ನಂಬರ್ ಎಲ್ಲ ಇತ್ತು. ಸೊ ನೆಕ್ಸ್ಟ್ ಮೊದಲಾಗಿ ನಾವು ಕಂಡೆನ್ಸರ್ ತಗೊಳ್ಳೋಣ. ಕಂಡೆನ್ಸರ್ ಸ್ವಲ್ಪ ವೆಯ್ಟ್ ಇದೆ. ಆ್ಯಂಡ್ ಕ್ವಾಲಿಟಿ ಕೂಡ ಚೆನ್ನಾಗಿರೋ ಥರ ಇದೆ. ನೋಡಿ ಇಲ್ಲಿ ರೆಡ್ ಕಲರ್ ರ್ಯಾಪರ್ ಇರೋದ್ರಿಂದ ಒಂಥರ ಹೈಲೈಟಿಂಗ್ ಆಗಿದೆ, ಚೆನ್ನಾಗಿದೆ. ಲೆಟ್ಸ್ ಅನ್ಬಾಕ್ಸ್ ಇಟ್. ವಾವ್, ಲುಕ್ ಮಾತ್ರ ರಿಯಲಿ ಸೂಪರ್ ಆಗಿದೆ ಫ್ರೆಂಡ್ಸ್. ಲುಕ್ ಮಾತ್ರ ಚೆನ್ನಾಗಿದೆ. ಇದ್ರ ಕ್ವಾಲಿಟಿ ಚೆಕ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ 7 ಡೇಸಲ್ಲಿ ಫುಲ್ 7 ಡೇಸು ಸಾಂಗ್ ರೆಕಾರ್ಡಿಂಗ್ ಎಲ್ಲನೂ ತಿಳಿಸ್ತೀನಿ. ಆ್ಯಂಡ್ ಇದು ಮೈಕ್ ಜಾಕ್. ಇದಕ್ಕೆ ಇಲ್ಲಿ ಹಾಕೋದು ಇದನ್ನು ಹೀಗೆ. ಸೊ ಮೈಕ್ ಜಾಕ್ ಕೊಟ್ಟಿದ್ದಾರೆ. ಈ ಥರ ಹಾಕೋದು ಅಂದ್ಕೋತೀನಿ ಮೇ ಬಿ. ಕನೆಕ್ಟ್ ಆಯಿತು. ಈ ಥರ ಕನೆಕ್ಟ್ ಮಾಡೋದು. ಕನೆಕ್ಟ್ ಮಾಡೇ ಬಿಟ್ವಿ ನಾವು ಆಲ್ರೆಡಿ.
ಆ್ಯಂಡ್ ಇದು ಮೈಕ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ಕಾಣಿಸ್ತಾ ಇದೆಯಲ್ಲ, ಮೈಕ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಲೆಟ್ಸ್ ಓಪನ್ ಇಟ್. ಇದು ಲಾಕ್ ಮಾಡಿದ್ದಾರೆ ಆ್ಯಕ್ಚುಲಿ. ವೇರ್ ಇಸ್ ಸೀಸರ್? ಮೈಕ್ ಸ್ಟ್ಯಾಂಡ್ ಇದು ಫ್ರೆಂಡ್ಸ್. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ವೀಡಿಯೋ ಮಾಡ್ತಿರೋದಲ್ಲ, ನಿಮ್ಮನ್ನ ಏನಂತ ಕರಿಬೇಕು ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ಫ್ರೆಂಡ್ಸ್ ಅನ್ಲ, ಗಾಯ್ಸ್ ಅನ್ಲ, ಇಲ್ಲ ಬ್ರೋ ಅನ್ಲ, ಏನು ಅನ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಸೊ ಒಂದು ಸ್ವಲ್ಪ ನಾನು ಅಲ್ಲಿ ಒಂದು ಸ್ವಲ್ಪ ಪಾಸ್ ಆಗ್ತದೆ ನೋಡಿ. ಇದು ಮೈಕ್ ಸ್ಟ್ಯಾಂಡ್. ಇದು ಈ ಮೈಕ್ನ ಹಿಂಗೆ ಸೆಟ್ ಮಾಡೋದಕ್ಕೆ ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಸೆಟ್ ಮಾಡಿಬಿಟ್ಟು ಇದನ್ನ ಹಾಕಬೇಕು, ನಾನು ಮೊದಲೇ ಹಾಕ್ಬಿಟ್ಟಿದ್ದೀನಿ. ಓಕೆ, ಸೆಟ್ ಮಾಡ್ಕೊಳ್ಳೋಣ. ಆ್ಯಂಡ್ ನಮಗೆ ಇಲ್ಲೆಲ್ಲ ಕೇಬಲ್ಸ್ ಕೊಟ್ಟಿದ್ದಾರೆ, ನಾರ್ಮಲ್ ಕೇಬಲ್ಸ್. ಇದೇನಕ್ಕೆ ಯೂಸ್ ಆಗುತ್ತೆ ಅಂತ ನೋಡೋಣ. 3 ಕೇಬಲ್ ಸಿಗುತ್ತೆ ಈ ಥರ. ಒಂದು ನಾರ್ಮಲ್ ಪಿನ್ನಿಂದ ಜಾಕ್ದು, ಇನ್ನೊಂದು ಸೇಮ್ ನಾರ್ಮಲ್ ಪಿನ್ನಿಂದ ಜಾಕ್ದು, ಇನ್ನೊಂದು ನಾರ್ಮಲ್ ಚಾರ್ಜರ್ ವೈರ್ ಥರ ಇರುತ್ತಲ್ಲ ಅದೇ ಥರ ಇದೆ. ಸೊ ಇದರ ಏನೇನು ಯೂಸ್ ಆಗುತ್ತೆ ಅಂತ ನೋಡೋಣ. ಆ್ಯಂಡ್ ನಮಗೆ ಮೇಯ್ನ್ ಬೇಕಾಗಿರೋದು ಈ ಸ್ಟ್ಯಾಂಡ್ ಮಾತ್ರ ಚೆನ್ನಾಗಿದೆ. ನಾರ್ಮಲ್ ಸ್ಟ್ಯಾಂಡ್ ಈಗ ನಾನು ಈ ರೆಕಾರ್ಡ್ ಮಾಡ್ತಾಯಿದ್ದೀನಲ್ಲ, ಸೇಮ್ ಸ್ಟ್ಯಾಂಡ್ ಇದು, ಸೇಮ್ ಸ್ಟ್ಯಾಂಡ್ ನಾರ್ಮಲಾಗಿ ಚೆನ್ನಾಗಿದೆ. ಆ್ಯಂಡ್ ಇದು ಸ್ಟ್ಯಾಂಡ್ಗೆ ಟೇಬಲ್ಗೆ ಹಾಕೋದು. ಇದು ಕೂಡ ಚೆನ್ನಾಗಿದೆ ಫ್ರೆಂಡ್ಸ್. ನಾರ್ಮಲಾಗಿ ಇವೆಲ್ಲ ಚೆನ್ನಾಗಿರುತ್ತೆ ಬಿಡಿ, ನಮಗೆ ಮೈಕ್ ಕ್ವಾಲಿಟಿ ಬೇಕಾಗಿರೋದಲ್ವಾ. ಆ್ಯಂಡ್ ಅಟ್ ದ ಎಂಡ್ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ V8 ಸೌಂಡ್ ಕಾರ್ಡ್. ಇದು ಅಷ್ಟೇ ವೆಯ್ಟ್ ಇದೆ, ಪರವಾಗಿಲ್ಲ ಸ್ವಲ್ಪ. ನೋಡಿ ಈ ಥರ ಇದೆ ಸೌಂಡ್ ಕಾರ್ಡ್. ನನ್ನ ಒಬ್ಬರು ಹಸ್ತದ ಮೇಲೆ ಇಟ್ಟರೆ ಒಂದು ಹಸ್ತದಷ್ಟು ಇರುತ್ತೆ ಅಷ್ಟೇ ಫ್ರೆಂಡ್ಸ್. ಚಿಕ್ಕದು, ನಾನು ಇನ್ನೂ ದೊಡ್ಡದಾಗಿ ಬರುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿದೆ. ಇದು ನೋಡಿದ್ರೆ ಚಿಕ್ಕದಿದು ನೋಡಿ. ನನ್ನ ಏನಿದೆ ನನ್ನ ಹಸ್ತ, ಈ ಹಸ್ತದ ಮೇಲೆ ಆರಾಮಾಗಿಡ್ಬೋದು ಅಷ್ಟೇ, ಚಿಕ್ಕದಿದು ನೋಡಿ. ಇಲ್ಲಿ ನಮ್ಗೆ ಏನೇನು ಸಿಗುತ್ತೆ ಅಂದರೆ ಮೈಕ್ದು ವಾಲ್ಯೂಮ್ ರೈಸ್ ಮಾಡೋದು, ಕಡಿಮೆ ಮಾಡೋದು ಸಿಗುತ್ತೆ. ಆ್ಯಂಡ್ ಎಕೋ ಕೂಡ ಎಷ್ಟು ಬೇಕು ಅಷ್ಟು ಸೆಟ್ ಮಾಡ್ಕೊಳ್ಳೋದಿದೆ. ಆ್ಯಂಡ್ ಟ್ರಿಬಲ್ ಇದೆ, ಬೇಸ್ ಇದೆ, ರೆಕಾರ್ಡ್ ಮಾಡ್ಕೊಳ್ಳೋದು ಇದೆ, ಮ್ಯೂಸಿಕ್ ಸೌಂಡ್ ಎಷ್ಟಿರಬೇಕು ಅನ್ನೋದಿದೆ, ಮಾನಿಟರ್ದು ಎಷ್ಟಿರಬೇಕು ಅನ್ನೋದಿದೆ. ಇದೆಲ್ಲ ಲೈಟ್ಸು. ಓಕೆ, ಇವೆಲ್ಲ ಲೈಟ್ಸ್. ನೋಡಿ ಇಲ್ಲಿ ಚಿಯರ್ ಬಟನ್ ಇದೆ. ಚಿಯರ್ ಬೇಕಾದ್ರೆ ಅಂತ ಚಪ್ಪಳೆ ಹೊಡೆಯೋದು, ಗನ್ ಇದೆ, ಡೆಪ್ತ್ ಇದೆ, ಕಿಸ್ ಮಾಡೋದು ಇದೆ, ಲಾಫ್ ನಗೋದಿದೆ, ಕ್ಲ್ಯಾಪ್ಸ್ ಇದೆ, ಕಿಸ್ ಮಾಡೋದು. 2 ಬಟನ್ ಕೊಟ್ಟಿದ್ದಾರೆ ಕಿಸ್ ಮಾಡೋದು. ಸಾಂಗ್ 1 ಸಾಂಗ್ 2 2 ಸಾಂಗ್ಸ್ ಕೊಟ್ಟಿದ್ದಾರೆ ನೋಡಿ. ಇಷ್ಟು ಬಟನ್ಸ್ ಸಿಗುತ್ತೆ ನಿಮಗೆ ಇದು ತೊಗೊಂಡ್ರೆ. ಆ್ಯಂಡ್ ಅದು ಬಿಟ್ಟರೆ ಇಲ್ಲಿ ಇಷ್ಟು ಪಾಯಿಂಟ್ಸ್ ಇದೆ. ಮೊಬೈಲ್ 2 ಮೊಬೈಲ್ ಕನೆಕ್ಟ್ ಮಾಡ್ಕೊಬೋದು. ಆಮೇಲೆ ಬ್ಯಾಕ್ಗ್ರೌಂಡ್ ಟ್ರ್ಯಾಕ್ ಬೇರೆ ಒಂದು ಸಪ್ರೇಟಾಗಿ ಕನೆಕ್ಟ್ ಮಾಡ್ಕೊಬೋದು. ಲ್ಯಾಪ್ಟಾಪ್ ಬೇಕಾದ್ರೆ ಲ್ಯಾಪ್ಟಾಪ್, ಅವ್ರ ಚಾರ್ಜಿಂಗ್ ಬೇಕಾದ್ರೆ ಚಾರ್ಜಿಂಗ್ ಕನೆಕ್ಟ್ ಮಾಡ್ಕೊಬೋದು. ಇದು ಇಯರ್ಫೋನ್ ಹಾಕ್ಕೊಬೋದು. ಆ್ಯಂಡ್ ಇಲ್ಲಿ ಹೆಡ್ಸೆಟ್ ಹಾಕ್ಕೊಬೋದು. ಆ್ಯಂಡ್ ಕಂಡೆನ್ಸರ್ ಮೈಕ್ನ ಇಲ್ಲಿ ಕನೆಕ್ಟ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಈ ವೈರ್ ಏನಿದೆ, ಈ ವೈರ್ನ ಇಲ್ಲಿ ಕನೆಕ್ಟ್ ಮಾಡ್ಕೊಳ್ಳೋದು. ಇದು ಡೈನಮಿಕ್ ವೈರ್. ನಾರ್ಮಲ್ ಮೈಕ್ನ ಇಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ನಾರ್ಮಲ್ ಮೈಕ್ಗೂ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇದಾಗಿತ್ತು ಮೈಕ್ನ ಅನ್ಬಾಕ್ಸಿಂಗ್ ವಿಡಿಯೋ. ಇದು ಜಸ್ಟ್ ಅನ್ಬಾಕ್ಸಿಂಗ್ ವಿಡಿಯೋ. ಸೆಟ್ಟಿಂಗ್ ಎಲ್ಲ ಬೇಕಾದ್ರೆ ಇನ್ನೊಂದು ವಿಡಿಯೋ ಮಾಡ್ತೀನಿ, ಆಮೇಲೆ ಸೆಟ್ ಮಾಡೋಣ ಅಂತ ಫ್ರೆಂಡ್ಸ್. ಒಂದೇ ವಿಡಿಯೋ ಆದರೆ ಫುಲ್ಲು ಲೆಂತಿ ಆಗೋಗುತ್ತೆ. ಇವಾಗೆಲ್ಲ ಜಾಸ್ತಿ ಶಾರ್ಟ್ಸ್ ಎಲ್ಲ ಬಂದುಬಿಟ್ಟು ಲೆಂತಿ ವೀಡಿಯೋಗಳನ್ನ ಯಾರೂ ನೋಡೋದೇ ಕಡಿಮೆ ಆಗೋಗಿದ್ದಾರೆ. ಸುಮ್ಮನೆ ಅಷ್ಟೊಂದು ಮಾಡ್ತೀನಿ ನಾನು ಕಷ್ಟಪಟ್ಟು. ಎಲ್ಲ ಅಷ್ಟೇ, ನಾನು ಎಂತಲ್ಲ, ಎಲ್ಲ ನಂತರ ಎಲ್ಲರೂ ಕಂಟೆಂಟ್ ಕ್ರಿಯೇಟರ್ಸ್ ಅಷ್ಟು ಕಷ್ಟಪಟ್ಟು ಮಾಡ್ತಾರೆ ಎಲ್ಲ ಲೆಂತಿ ವೀಡಿಯೋಸು. ಇತ್ತೀಚೆಗೆ ಎಲ್ಲ ಕಡಿಮೆ ಆಗೋಗಿದೆ, ಲೆಂತಿ ವೀಡಿಯೋಸ್ ನೋಡೋದೇ ಇಲ್ಲ ಯಾರು. ಏನು ಮಾಡೋದು? ಸೊ ನೆಕ್ಸ್ಟ್ ಇದರ ಪಾರ್ಟ್ 2 ಅಲ್ಲಿ ಹೆಂಗೆಲ್ಲ ಸೆಟ್ ಮಾಡ್ಬೋದು ಅಂತ ತೋರಿಸ್ತೀನಿ. ಸೊ ಅಲ್ಲಿ ತನಕ ವೆಯ್ಟ್ ಮಾಡಿ. ಎಲ್ಲರೂ ಊಟ ಆಗಿದೆ ಅಂತ ಅಂದ್ಕೊತೀನಿ. ನಾನು ನೈಟ್ ವೀಡಿಯೋ ಮಾಡ್ತಾಯಿದ್ದೀನಿ. ನಾನು ಯಾವಾಗ ಅಪ್ಲೋಡ್ ಮಾಡ್ತೀನೋ ಗೊತ್ತಿಲ್ಲ, ಸಾರಿ. ಅಂದರೆ ಫಸ್ಟ್ ಟೈಮ್ ವೀಡಿಯೋ ಅಲ್ವಾ, ಸೊ ನನಗೊಂಥರ ನರ್ವಸ್ನೆಸ್ ಇದೆ. ಆ್ಯಂಡ್ ಏನು ಮಾತಾಡಬೇಕು, ಹೆಂಗೆ ಮಾತಾಡಬೇಕು ಅನ್ನೋದು ಒಂದು ಸ್ವಲ್ಪ ಡೌಟ್ಸ್, ಕ್ವಶನ್ಸ್. ನೋಡೋಣ. ಇದನ್ನೆಲ್ಲ ಸೆಟ್ ಮಾಡಬೇಕಾದ್ರೆ ಮತ್ತೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ಯಾವ ಥರ ಸೆಟ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಸೌಂಡ್ ಕ್ವಾಲಿಟಿ ಯಾವ ಥರ ಎಲ್ಲ ಇರುತ್ತೆ ಅಂತ ಎಲ್ಲ ಚೆಕ್ ಮಾಡೋಣ ಫ್ರೆಂಡ್ಸ್. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇವೆರಡೇ ನಮಗೆ ಆ್ಯಕ್ಚುಲಿ ಮೇಯ್ನ್ ಬೇಕಾಗಿರೋದು. ಇವೆರಡು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದೇ ಇವಾಗ ಕ್ವಶನ್ ಇರೋದು ಎಲ್ಲರಿಗೂ. ಸೊ ಅದನ್ನ ಚೆಕ್ ಮಾಡೋಣ. ಕನ್ನಡದಲ್ಲಿ ಈ ಮೈಕ್ ಸೆಟ್ದು ಅನ್ಬಾಕ್ಸಿಂಗ್ ವಿಡಿಯೋ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸು ಆ್ಯಂಡ್ ಮ್ಯೂಸಿಕ್ ಲವರ್ಸ್ಗೆ ಶೇರ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.